ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಬಿ ಜೆ ಪಿಯಲ್ಲೂ ಒಂದಿಷ್ಟು ತಪ್ಪುಗಳನ್ನು ಒಪ್ಪುವಂಥ, ಮರು ವಿಮರ್ಶೆ ಮಾಡುವಂಥ ಜನ ಇದ್ದಾರಲ್ಲ ಅನ್ನೋದು ಖುಷಿ ಆಗ್ತದೆ. ಕೆಲವೊಮ್ಮೆ ಅತಿರೇಕ ಅನ್ನಿಸ್ತಿರ್ತದೆ. ಯಾಕಿಲ್ಲಪ್ಪ ಮರುಚಿಂತನೆ ಮಾಡುವಂಥದ್ದು ಅವರಲ್ಲ. ಯಾಕಂದರೆ ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಹಿಂದುತ್ವದ ಬಗ್ಗೆ ಅತಿಯಾಗಿ ನಡೆದುಕೊಂಡಿದ್ದಾಗಿರ್ಬೋದು. ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಎಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅನ್ನೋದು ನಾವು ಕಣ್ಣು ನೋಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ದೇಶ ನಮ್ಮೊಂದಿಗೆ ಕುದಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇದ್ದಾರೆ ರೀ. ಭಯೋತ್ಪಾದನೆ ಪಾಕಿಸ್ತಾನ ಮಾಡ್ತಾ ಇಲ್ಲ ಅನ್ನೋದು ಅಲ್ಲಿ ಟೀಕೆ ಮಾಡುವಂಥ ಇವತ್ತು ಅಮೇರಿಕ ಅವ್ರಿಗೆ ಅನುಕೂಲ ಮಾಡ್ತಾ ಇದೆ, ಅವ್ರು ಬೆನ್ನು ನಿಲ್ತಾ ಇದೆ, ಕ್ರಿಪ್ಟೋ ಕರೆನ್ಸಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದೆ, ರಷ್ಯಾ ದೋಸ್ತಿ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದೆ, ಬ್ರಿಕ್ಸ್ನಲ್ಲಿ ಅವ್ರನ್ನ ತಗೊಳ್ರಿ ಅಂತ ಹೇಳ್ತಾ ಇದೆ, ಅಲ್ಲಿ ಪ್ರಧಾನಿ. ಇವೆಲ್ಲ ಡೆವಲಪ್ಮೆಂಟ್ ಯಾಕೆ ಅದು ನಾವು ಮರು ವಿಮರ್ಶೆ ಮಾಡ್ಕೋಬೇಕಾಗಿದೆ. ಇವತ್ತು ಆ ಮರು ವಿಮರ್ಶೆ ಮಾಡುವಂಥ ಚಿಂತನೆ ನಮ್ಮ ಬಿ ಜೆ ಪಿ ನಾಯಕರಲ್ಲಿ ಬರಬೇಕಾಗಿದೆ. ಯಾಕಂದ್ರೆ ನೀವಿಲ್ಲಿ ಗೆಲ್ಲುವುದೊಂದು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಇಂಡಿಯಾದಲ್ಲೇ ಗೆಲ್ಲುವ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಗೆಳೆತನ ಉಳಿಬೇಕಲ್ಲ. ಹಿಂದುತ್ವ ಶ್ರೇಷ್ಠ ಹೆಚ್ಚು ಆ ಮಾತು ಬೇರೆ, ಆದರೆ ಅದನ್ನು ಅತಿಯಾದಾಗ ಯಾರೂ ಒಪ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಈಗ ನಡೀತಿರೋದು ಘಟನೆಗಳು ಸಾಕ್ಷಿಯಾಗಿದ್ದಾವೆ. ನಮ್ಮ 51 ಜನ ಸಂಸದರು ಇಡೀ ವಿಶ್ವ ಅಡ್ಡಾಡಿ ಬಂದರು, ಎಲ್ಲರಿಗೂ ಭೇಟಿಯಾಗಿ ಬಂದರು. ಯಾರಿಂದ ಏನು ಉತ್ತರ ಬಂತು, ಏನು ಮದುವೆಯಾರು ಅಂತ ಅದ್ರ ಬಗ್ಗೆ ವಿಡಿಯೋನು ಮಾಡಿಬಿಟ್ಟಿದ್ದೀನಿ ನಾನು ನಿಮಗೆ. ಯಾವ ದೇಶದ ಯಾವುದೇ ಪ್ರಧಾನಿತ್ವ ಅಧ್ಯಕ್ಷರಾಗಿರಿ, ಹೌದಪ್ಪ ಇದು ಸರಿಯಾದ ನೀವು ಹೇಳಿದ್ದು, ಪಾಕಿಸ್ತಾನ ಭಯೋತ್ಪಾದಕ ದೇಶದ ಒಂದಾದರೂ ದೇಶ ಹೇಳ್ತಾ. ಇದಕ್ಕೆ ಕಾರಣ ಇಷ್ಟ ಅತಿಯಾದ ಹಿಂದುತ್ವ, ಮಾಬ್ ಲಿಂಚಿಂಗು, ಮತ್ತೊಂದು ಮುಗಿದೊಂದು. ನಾವು ಮೂಲತಃ ಜಾತ್ಯತೀತ ಯಾಕೆ ಇಟ್ಕೊಂಡಿವಿ ಅನ್ನೋ ಸತಿ ವಿಮರ್ಶೆ ಮಾಡಬೇಕಾಗಿರೋದು ಬಿ ಜೆ ಪಿ ಮತ್ತು RSS. ಹೌದು, ನಮ್ಮ ಧರ್ಮ ನಮಗೆ ಶ್ರೇಷ್ಠ. ಅದೇ ಕಾಲಕ್ಕೆ ಇಸ್ಲಾಂ ಧರ್ಮ ಇಸ್ಲಾಮಿಯಸ್ಟ್ರಿಗೆ ಅದು ಮುಸ್ಲಿಮರಿಗೆ ಶ್ರೇಷ್ಠ ಅನ್ನೋದು, ಕ್ರಿಶ್ಚಿಯನ್ರಿಗೆ ಅದು ಶ್ರೇಷ್ಠನ. ಇವತ್ತು ಅದು ಬಂದು ನಿಂತದಂತ ಅನ್ನಿಸ್ತದೆ. ಇವತ್ತು ನೋಡು ಸೂಕ್ಷ್ಮವಾಗಿ ಅಮೇರಿಕಾ ಪಾಕಿಸ್ತಾನ ಪರ, ರಷ್ಯಾ ಪಾಕಿಸ್ತಾನ ಪರ, ಚೀನಾ ಅವ್ರ ಬೆಂಬಲ. ಯಾವುದೇ ವಿಮಾನ ಕೊಟ್ಟು ನಮ್ಮ ವಿಮಾನ ಹೊಡೆದು ಉಳಿಸಿರೋಂಥ ದಾಖಲೆಗಳು ಸಿಗ್ತಾ ಇದ್ದಾವ. ಮತ್ತು ಓಪನ್ ಆಗಿ ಟ್ರಂಪ್ ಅವರು ನಾನು ಮುಗಿಸಿದ್ರಿ, ಅವನು ದಾಳಿಯಾಗಿ 2 ದೇಶಗಳು ಹಾಳಾಗಿ ಹೋಗ್ತಾ ಇದ್ದು, ನಾಶ ಆಗ್ತದೆ, ನಾವು ಉಳಿಸಿದ್ನಿ, ನನಗೆ ಶಾಂತಿ ಇನ್ನೊಬ್ಬರು ಸಿಗಬೇಕ್ರಿ ಅನ್ನೋ ಮಾತಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಮೋದಿಯವರು ಮೌನ ಆಗಿಬಿಟ್ಟಿದ್ದಾರೆ. ಇದೆಲ್ಲ ಮಾಡೋಕ್ಕಿಂತಲೂ ನಮ್ಮ ನ್ಯಾಷನಲ್ ಪಾಲಿಸಿ ಆಯಿತು, ಇಂಟರ್ನ್ಯಾಷನಲ್ ಪಾಲಿಸಿ ಆಯಿತು, ಒಂದಕ್ಕೊಂದು ಲಿಂಕ್ ಇದ್ದವ್ರು. ಈ ಸಹಜದ ಒಂದು ಹೆಣ್ಣು ಕೊಡಬೇಕಾಗಿತ್ತು ಅಂದರೆ ಗಂಡಿನ ಮನೆಯವ್ರು ಹೆಂಗೆ ಅದಾರಪ್ಪ, ಜಗಳರು ಅದಾರೋ, ಒಳ್ಳೆಯವ್ರು ಅದಾರೋ, ಕೆಲಸ ಮಾಡ್ತಾರೋ, ಎಲ್ಲೋ, ಆಸ್ತಿ ಎಷ್ಟು, ಏನು ಎಂತೆಲ್ಲ. ಅದೇ ರೀತಿ ಗಂಡಿನ ಕಡೆ ನೋಡೋದು, ಹೆಣ್ಣಿನ ಕಡೆ ನೋಡೋದು ಅಂತ ನೋಡ್ತೀವಿ ನಾವು. ಹಾಗೆ ನಮ್ಮ ಜೊತೆ ವ್ಯವಹಾರ ಮಾಡುವಂಥ ಇಂಟರ್ನ್ಯಾಷನಲ್ ಇದ್ದಂತಹ ಬೇರೆ ಬೇರೆ ದೇಶಗಳು ಇದೇ ರೀತಿ ವಿಚಾರ ಮಾಡ್ತಾರೆ. ಹೌದಪ್ಪ, ಅವರಲ್ಲಿ ಇನ್ನುಳಿದ ಧರ್ಮೀಯರಿಗೆ, ಅದರಲ್ಲೂ ಮುಸಲ್ಮಾನರಿಗೆ ಸೆಕ್ಯೂರಿಟಿ ಇಲ್ಲ, ಶೂಟಿ ಇಲ್ಲ, ಬದುಕಿಲ್ಲ ಅಂತ ಪ್ರಚಾರ ಪಾಕಿಸ್ತಾನಕ್ಕೆ ಮಾಡೇ ಮಾಡ್ತಿರೋದು ನಿರಂತರವಾಗಿ. ನಾವು ಮಾಡದೆ ಹೋದ್ರು ಸರ್. ಕಾಶ್ಮೀರಿಗಳು ಅವ್ರು ಮುಸಲ್ಮಾನರು ನಮ್ಮವರವರು, ಅವ್ರನ್ನೆಲ್ಲ ಹಿಡಿದಿಟ್ಟಿದ್ದಾರೆ, ಧ್ವನಿ ಬಂದ್ ಮಾಡಿದ್ದಾರೆ, ಸ್ನಬ್ ಮಾಡಿದ್ದಾರೆ, ಹೋರಾಟ ನಿಲ್ಲಿಸಿದ್ದಾರೆ, ಎಲ್ಲ ಅಪಪ್ರಚಾರ ಮಾಡ್ತಾ ಇರ್ತಾರೆ. ಅಂಥ ಪ್ರಚಾರ ನಾವು ಇದು ಸ್ವಲ್ಪ ಮಾಡಿದ್ರೆ ಹಿಂದುತ್ವದ ಬಗ್ಗೆ ಸಹಜವಾಗಿ ನಮ್ಮ ಬಗ್ಗೆ ವಿಶ್ವಾಸ ಹೋಗಿಬಿಡ್ತದೆ. ಇಂಥ ಸಂದರ್ಭದಲ್ಲ ಈಗ RCB ಸಲುವಾಗಿ ಟ್ವೀಟ್ ಮಾಡಿದ್ದನ್ನು ನಮ್ಮ CT ರವಿ ಅವರು ಅದು ತಪ್ಪ ಮಾಡಬಾರ್ದಾಗಿತ್ತು ಅಂತೇಳಿ. ಅಂದರೆ RCB ಸಂಭ್ರಮ ಆಚರಣೆಗೆ ಅವಕಾಶ ನೀಡುವಂತೆ BJP ಟ್ವೀಟ್ ಮಾಡಿದ್ದು ಆತುರದ ನಿರ್ಧಾರವಾಗಿತ್ತು. ಇದು ನಿಜವಾಗಿಯೂ ಬಹಳ ಒಳ್ಳೆಯ ಮಾತು. ತಪ್ಪು ತಿಳ್ಕೊಬೇಕಲ್ರಿ. ಬರೀ ನೀವು ಕಾಂಗ್ರೆಸ್ನ ಟೀಕಾ ಮಾಡ್ತೀರಿ, ನಿಮ್ಮದು ತಪ್ಪು. ಅವ್ರು ನಿಮ್ಮ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಟ್ಟಿದ್ದಾರೆ. ಇವತ್ತು ನೀವು ಟ್ವೀಟ್ ಮಾಡಿದಿರಿ, ನೀವು ಗರ್ಭಿಣಿ ಮಾಡಿದಿರಿ, ಅದಕ್ಕೆ ನೀವು ಕಾರಣ ಅಷ್ಟ. ನಮ್ಮಷ್ಟೇ ನೀವು ಕಾರಣ ಅಂತ ಹೇಳ್ತಾರಣ್ಣ, ನೀವು ಅಷ್ಟೇ ಕಾರಣ ಅಂತ ಅವ್ರು ಕಾಂಗ್ರೆಸ್ಸಿಗರು ಹೇಳೋದಿಲ್ಲ. ಇವತ್ತು ಅದೇ ಖುಷಿ ಆಯಿತು. ನಮ್ಮ CT ರವಿ ಅವರು 2ನೇ ತಾರೀಕಿಗೆ ಟ್ವೀಟ್ ಮಾಡಿ ಹೇಳಿದ್ರು ಜನಕ್ಕೆ. ಅವ್ರ ಜನ ಅವರು ಟೀಕಾ ಮಾಡಿದರು. ಆದರೆ ಈಗ ಗಟ್ಟಿ ಏನಾಯಿತು, ಟ್ವೀಟ್ ಮಾಡಿದಾಗ ಜಲ್ದಿಯಾಗಿ ಆಗಲಿ ಅಂತಂದ ಕಾರಣಕ್ಕನ ಇವತ್ತು ಈ ಒಂದು ಕಾಲು ತುಳಿತದ ಏನು ಅಪರಾಧಿಗಳ ಸಾಲಿನಲ್ಲಿ BJP ಬಂದಿರುವಂಥ ಪ್ರಸಂಗ ಬಂತು. ಇದನ್ನು ಒಪ್ಕೊಳ್ತಾ ಇದ್ದಾರೆ CT ರವಿ ಅವರು. ಒಪ್ಕೋಬೇಕಿರೋ ತಪ್ಪಾದಾಗ ತಿದ್ಕೋಬೇಕು, ಅದನ್ನು ಹೊಸ ಹಾದಿ ಹುಡುಕಬೇಕಾಗ್ತದೆ. ಇಲ್ಲಾಂದ್ರೆ ತೊಂದರೆಗಳನ್ನ ಅನುಭವಿಸ್ಬೇಕಾಗ್ತದೆ. ಇವತ್ತು ಅನುಭವಿಸ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಯಾರೂ ಇಲ್ಲ. ಸೀಸ್ ಫೈರ್ ಆದ್ಮೇಲೆ ಯಾರಿದ್ದಾರೆ ರೀ? ಸಿಂಧೂರ್ ಆಯ್ತಲ್ಲ ಘಟನೆ, ಅದು ಆಪರೇಷನ್ ಸಿಂಧೂರ್.
ಅದರ ನಂತರದ ಯಾವ ದೇಶ ನಮ್ಮೊಂದಿಗೆ ಅದ? ಹೌದಪ್ಪ ನೀವು ಮಾಡಿ ಸರಿಯಾದ ಯೋಗ್ಯದ ಭಯೋತ್ಪಾದನೆ ಕಂಟ್ರೋಲ್ ಮಾಡಬೇಕಿದೆ. ಯಾರಂದರು? ಕಾಲನಿಷ್ಠ ವಿಮರ್ಶೆ ಮಾಡ್ಕೊಳ್ಳೋದನ್ನು RSS ಆದರೂ ಬೆಳೆಸ್ಕೋಬೇಕಾಗ್ತದೆ. ಅದು ಬೆಳೆಸ್ಕೊಳ್ತಾ ಇದ್ದಾರೆ. ಬುದ್ಧಿವಂತರು ಇದ್ದಾರೆ ಅಲ್ಲಿ, ಇಲ್ಲಂತಲ್ಲ. ತಿಳುವಳಿಕೆ ಅವರು ಇದ್ದಾರೆ, ಇಲ್ಲಂತಲ್ಲ. ಕಾಂಗ್ರೆಸ್ ಮೇಲಿನ ಅತಿಯಾದಂಥ ದ್ವೇಷವು ಮತ್ತೆ ಯಾವ ಕಾರಣಕ್ಕೂ, ಅದು ಹೇಳಬಾರ್ದು ಅನ್ನೋ ಕಾರಣಕ್ಕೂ ಇರ್ಬೋದು, ಸಹಜದ. ಇನ್ನೊಂದು ಪಾರ್ಟಿ ಯಾಕೆ ನಮ್ಮ ವೈರಿಯಾಗಿ ಬೆಳಿಬೇಕಂತೇಳಿ. ಬಟ್ ಸತ್ಯ ಬಂದಾಗ ಒಬ್ಬೊಬ್ಬರಂತ ದೊಡ್ಡ ಮನಸ್ಸನ್ನು ಬೆಳೆಸ್ಕೋಬೇಕಾಗ್ತದೆ. ಕಾಂಗ್ರೆಸ್ ಒಂದು ತಪ್ಪು ಡಿ ಕೆ ಶಿವಕುಮಾರ್ ಒಬ್ಬರದ್ದು ತಪ್ಪ, ಸಿದ್ದರಾಮಯ್ಯರದ್ದು ಒಬ್ಬರದ್ದು ತಪ್ಪ, ಇದು ಅವ್ರದ್ದು ತಪ್ಪ ಅಂತ ಕುಳಿತು ಹೇಳೋದು. ಈಗ ನೀವು ಟ್ವೀಟ್ ಮಾಡಿ ತಪ್ಪಲ್ಲ, ನೀವು ಕಾರಣೀಕರ್ತಲ್ಲ ಅವರಷ್ಟನ. ಇದನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿ ನಮ್ಗೆ ಬರ್ಬೇಕಾಗ್ಯದ. ಇನ್ನೊಬ್ಬರು ಅದು ಇಸ್ಲಾಂ ಧರ್ಮದವ್ರಿರಲಿ ಅಥವಾ ಕ್ರಿಶ್ಚಿಯನ್ ಧರ್ಮದವ್ರಿರಲಿ ನಮ್ಮ ಮೇಲೆ ದಾಳಿ ಮಾಡಿದಾಗ ನಾವು ಟೀಕೆ ಮಾಡ್ತೇವೆ. ಹೌದು, ನಮ್ಮ ಮೇಲೆ ದಾಳಿ ಆಗ್ತಾಯಿದೆ ಹಿಂದೂಗಳ ಮೇಲೆ ಅಂತ. ಅದೇ ಅವ್ರ ಮೇಲೆದಾಗ ನಾವು ಅದನ್ನು ಒಪ್ಕೋಬೇಕಿದೆ. ಆಗಬಾರ್ದಾಗಿತ್ತು. ಇರ್ಷೆ ಬೆಳೆದ ಕೂಡಿ ಬರ್ಬಾರ್ದು ಅಂತ ಬರುತ್ತೆ, ಯಾಕೆ ಬೆಳೆಸಬಾರ್ದು ಅನ್ನೋ ಇವತ್ತು ಮಾತುಗಳು ಕೇಳಿ ಬರ್ತಾಯಿತ್ತು. ಅದಕ್ಕಾಗಿ CT ರವಿ ಅವರು ಇವತ್ತು ಆತ್ಮವಿಮರ್ಶೆ ಮಾಡ್ಕೊಳ್ತಾ ಇದ್ದಾರೆ. ಹೌದಪ್ಪ, ನೀವು ಅವ್ರು ಟ್ವೀಟ್ ಮಾಡಿ ತಪ್ಪಿತ್ತು, ಅದು ಪ್ರತಿಫಲ ಹೊಂದ್ತಾ ಇದ್ದೀವಿ ಅಂತ ನಾವು ಅವ್ರ ಜೊತೆ ಕಾರಣೀಭೂತರಾದ್ದೀವಿ. ಇದು ಒಳ್ಳೆಯ ನಡೆ. CT ರವಿ ಅವರಾಗಿರಲಿ, ಇನ್ನೊಬ್ಬರಾಗಿರಲಿ, ಯಾರೋ ಒಳ್ಳೆ ಕೆಲಸ ಮಾಡಿದ್ರೆ ಒಪ್ಪಬೇಕಾಗ್ತದೆ. ಬರೀ ಟೀಕೆ ಮಾಡೋದಲ್ಲ. ಅವರು ರೈಟ್ ವಿಂಗ್ದವ್ರದ್ದು ಟೀಕೆ ಮಾಡುವಂಥ, ಲೆಫ್ಟ್ ವಿಂಗ್ದವ್ರು ಅನ್ನೋದು, ಲೆಫ್ಟ್ ವಿಂಗ್ದವರು ಅದೇ ಕಾಲಕ್ಕೆ ರೈಟ್ ವಿಂಗ್ದವರು ಅವ್ರು ಅರ್ಬನ್ ನೆಕ್ಸ್ಲೈಟ್ಸ್ರಿ ಹಾಗೆ ಹೀಗೆ ದೊಡ್ಡ ಟೀಕೆ ಮಾಡೋದು. ಇವು ಎರಡು ತಪ್ಪು. ಯಾರೂ ಅರ್ಬನ್ ನೆಕ್ಸ್ಲೈಟ್ಸ್ ಇಲ್ಲ. ನೆಕ್ಸ್ಲೈಟಲ್ಲಿ ಸಮಾನತೆ ಬಯಸುವಂಥವ್ರು. ಆದರೆ ಬಂದೂಕು ಹಿಡಿದಿದ್ದಕ್ಕಾಗಿ ಅವರು ತಪ್ಪಿತಸ್ಥರು. ಬದಲಾವಣೆಯನ್ನು ಬಂದೂಕಿನ ಮೂಲಕ ಮಾಡೋಕ್ಕೆ ಹೊರಟಿದ್ದಾರಲ್ಲ, ಅದು ತಪ್ಪು. ನಾವು ಬಂದೂಕು ಕ್ರಾಂತಿ ಮೂಲಕ ಇನ್ನೊಬ್ಬರು ಕೊಲ್ಲೋದ್ರಿಂದ ನಾವು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಪುಟಗಳು ಸಾಕಷ್ಟು ದಾಖಲೆಗಳಿದ್ದಾವೆ. 1, 2, 3, 4, 5, 6 ಸಾವಿರಾರು ನೋಡ್ರಿ. ಧಾರ್ಮಿಕವಾಗಿ ನಡೀತು. ಯಾರು ನಡಕ? ಕ್ಯಾಥಲಿಕ್ ಮತ್ತು ಪ್ರೊಟೆಸ್ಟೆಂಟ್ ನಡಕ 200 ವರ್ಷ ಯುದ್ಧ ಮಾಡಿದ್ದಾರೆ. ಫ್ರಾನ್ಸ್ ಮತ್ತು ಇಂಗ್ಲೆಂಡ್, ಗ್ರೇಟ್ ಬ್ರಿಟನ್. ಕೊನೆಗೆ ಏನಾಯಿತು? ಕೊಂದನೆ ಮಾಡ್ಕೊಂಡು ಹೊರಟ್ರೆ ಅವರು ಬಡತನದಾಗ ಏನು ಅರ್ತಿಲ್ಲ ಅಂತೇಳಿ. ಶಿಯಾ ಸುನ್ನಿ ನಿಮಗೆ ಗೊತ್ತು, 15 ವರ್ಷ ಬಡದಾಡಿದರು. ಇರಾಕ್, ಇರಾನ್, ಕೊನೆಗೇನಾಯಿತು? ಕಲ್ಲು ಹೋದಾಡಿದರು. ಅಲ್ಲಿಗೆ ಬಿಡುವಂಥ ಪ್ರಸಂಗ ಬಂತು. ನಾನು ಹೇಳೋ ಉದ್ದೇಶ ಒಂದೇ ಇಲ್ಲೇ, ನಾವು ಒಂದು ಧರ್ಮದಿಂದ ಇನ್ನೊಂದು ಧರ್ಮನ ಅಳಕಿಸ್ತೀವಿ ಅನ್ನೋದು ತಪ್ಪು. ಆದರೆ ಕಾಲ ಮುಗಿದಂತ ತಾನು ಅಳಿಕೆ ಹೋಗಿಬಿಡ್ತದೆ ಅದು ನಿಶ್ಚಿತವಾಗಿ. ಯಾಕಂದ್ರೆ ಬದಲಾವಣೆ ನಿಸರ್ಗದ ನಿಯಮನ ಅದು. ನಾವು ಬದಲಾಯಿಸೋದಂದ್ರೆ ಆಗೋದಿಲ್ಲ. ಅದು ಶುರುವಾಯಿತು. ಆ ಎಲ್ಲ ದೇಶದಲ್ಲಿ ಇವತ್ತು BJP ಅಥವಾ RSS ಇವರು ಮರು ಚಿಂತನೆ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ತಾರೆ. ಭಾಳ ಉತ್ತಮ. ಯಾಕಂದರೆ ಅವರು ಇಲ್ಲಿ ನಾಶ ಆಗಬೇಕು ಅನ್ನೋದು ಯಾರು ಬಯಸೋ ಅವಶ್ಯಕತೆ ಇಲ್ಲ. ಸತ್ತು ಇದ್ದರೆ RSS ಉಳಿತದೆ. ಜನರ ಪಾಲಿಗೆ ಇವತ್ತು ನೋಡಿ ಎಷ್ಟೋ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಮೊದಲು ಮೆರಿಟನ್ನು ಅಂತ ಹೇಳ್ತಾಯಿದ್ರು, ಮನುಸ್ಮೃತಿನ ಫೈನಲ್ ಅಂತ ನಾವು ವಾದ ಮಾಡ್ತಾಯಿದ್ರು. ಇವತ್ತು ಬಿಡ್ತಾ ಇದ್ದಾರೆ. ಹೌದಪ್ಪ, OBC ಮತ್ತು SC/ST ಬೆಂಬಲ ಅಂದ್ರೆ ನಾವು ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಪ್ರಧಾನಿ OBC ಅಂತ ಹೇಳ್ತಾ ಇದ್ದಾರೆ. ಇದು ಬದಲಾವಣೆ. ಯಾವುದೋ ಕಾರಣಕ್ಕಾಗಿ ಬದಲಾವಣೆ ಆಗ್ತಾಯಿದೆ. ಅದಕ್ಕಾಗಿ ಮರು ಚಿಂತನೆ ಮಾಡುವಂಥದ್ದು ಬೆಳೆರಿ. RCBಯ ದುರಂತಕ್ಕೆ ಎಲ್ಲರೂ ಕಾರಣ ಅನ್ನುವಂಥ ಮಾತನ್ನು CT ರವಿಯವರು ಒಪ್ಕೊಳ್ತಾ ಇದ್ದಾರೆ. CT ರವಿಯವರಂಥ ಮನಸ್ಥಿತಿ ಇನ್ನಷ್ಟು ಎಲ್ಲರೂ ಬೆಳೀತಾ ಇದೆ, ಇಲ್ಲಂತಲ್ಲ. ಯಾಕಂದ್ರೆ ಹೇಗಾದ್ರು ಹೇಳಿದ್ದೆ ನಿಮಗೆ, ಲೆಫ್ಟ್ ವಿಂಗಪ್ಪ ಜನರ ಜೊತೆ ಬೇರೆಲೇ ಇಲ್ಲ. ತಮ್ಮಷ್ಟು ಅವ್ರು ರಿಸರ್ವ್ ಆಗುತ್ತೆ ನೋಡಿದ್ರು. ಹೀಗಾಗಿ ಇಂಡಿಯಾದಲ್ಲಿ ಯಾವ ರೀತಿ ಬೆಳಿಬೇಕಾಗಿತ್ತು ಬೆಳೀಲಿಲ್ಲ. ಎಲ್ಲರಿಗೂ ಗನ್ ಕೊಡ್ಲಿಕ್ಕೆ ಹೋದರು. ಹೀಗಾಗಿ ನೆಕ್ಸ್ಲೈಟ್ಸ್ ಬೆಳೆದ್ರು. ಅವ್ರು ಹಣಿದಕ್ಕೆ ಭಾಳ ಸುಲಭ ರೀ. ಅದಕ್ಕೆ ಗಾಂಧೀಜಿಯವರು ಗನ್ ಹಿಡಿಲಿಕ್ಕೆ ಹೋಗಲಿಲ್ಲ, ಅಹಿಂಸೆಯನ್ನು ಹಿಡ್ಕೊಂಡ್ರು. ಯಾಕಂದ್ರೆ ನಮ್ಮಲ್ಲಿ ಗನ್ ತೊಗೊಳಕ್ಕೆ ರೊಕ್ಕವೂ ಇಲ್ಲ. ಇವತ್ತು ಒಂದು ಪಿಸ್ತೂಲ್ ತೊಗೊಂಡು ಗೊತ್ತಾಗುತ್ತೆ ಎಷ್ಟು ರೇಟ್ ಇದೆ ಅಂತೇಳು. ಅಂತ ಹೇಳಿದಾಗ ಒಂದು ಬ್ರಿಟಿಷ್ ಸಾಮ್ರಾಜ್ಯದ ಎದುರ ಬಂದೂಕು ನಾವು ಹೋರಾಟ ಗೆಲ್ಲಕ್ಕೆ ಸಾಧ್ಯತ್ತ? ಅಷ್ಟು ದುಡ್ಡು ನಮ್ಮಲ್ಲಿ ಇತ್ತ. ಅದಕ್ಕೆ ಗಾಂಧೀಜಿಯವರು ಅಹಿಂಸೆಯನ್ನು ಖಂಡಿಸಿದರು. ಕೊಲ್ಲಪನ ಅಂತೇಳಿ. ಇದನ್ನು ಸೂಕ್ಷ್ಮ ತಿಳ್ಕೊಬೇಕಾಗಿದ್ದು ಬುದ್ಧಿವಂತ ನಮ್ಮ RSSದವ್ರು. ಯಾಕೆ ಗಾಂಧೀಜಿಯವ್ರು ಹಂಗೆ ಮಾಡಿರೋ ಅಂತ ಅವ್ರು ಟೀಕಾ ಮಾಡೋದಲ್ಲ. ಹೇಳಿದ್ರು ಮತ್ತು ಟೀಕಾ ಮಾಡ್ತೀರಿ ನೀವು. ನಿಮ್ಮಲ್ಲಿ ಅನೇಕರು ಮಾಡ್ತಾರೆ. RSS ಜೊತೆ ಸಂಪರ್ಕಿದಂಥ ಬೇಡ ನೀವು ಅಂತಲ್ರಿ, ಬಟ್ ನಿಮ್ಮ ಸಂಪರ್ಕಿದ್ದವ್ರಲ್ರಿ. ಅವ್ರು ಹಿಂದೂ ಅಂದಾಗ ಅವ್ರನ್ನ ಉಪಯೋಗ ತೊಗೊಳ್ತೀರಿ. ಹಿಂದೂ ಅಂತ ಹೇಳಿದಾರೆ ಗಾಂಧಿ ಅಂತೇಳಿ. ಆದರೆ ಇನ್ನೂ ಅನೇಕ ವಿಷಯಗಳನ್ನು ಹೇಳಿದಾರಲ್ಲ, ಅವ್ರ ಬಗ್ಗೆ ಯಾಕೆ ತೊಗೊಳ್ಳೋದಿಲ್ಲ ಅಂದಾಗ ಇಡೀ ಈ ನಮ್ಮ ದೇಶದ ಒಂದು ರಕ್ತದಲ್ಲಿ ನೀವು ರಕ್ತ ಹೋಗ್ಲಿಕ್ಕೆ ಸಾಧ್ಯದ, ಬೆರೆಯೋಕ್ಕೆ ಸಾಧ್ಯದ. ಅದಕ್ಕೆ ಜಾತಿ ಆಯ್ತು ಅಂತ ಹೇಳಿದ್ರು. ಮತ್ತು ಕಾಂಗ್ರೆಸ್ಸಲ್ಲಿ ಭಾಳ ಜನ ನಿಮಗಿಂತಲೂ ಹೆಚ್ಚು ಹಿಂದುತ್ವವಾದಿಗಳಿದ್ದಾರೆ. ಆದ್ರೆ ಅನ್ನೋದಿಲ್ಲ ಬಾಯಿಲ್ಲ. ಅದನ್ನು ಇದು ತಿಳ್ಕೊಬೇಕಾಗಿದೆ. ಅಂದಾಗ ಮತ್ತು ನಾವು ಈ ಜನರ ಮಧ್ಯದಲ್ಲಿ, ಈ ವಿಶ್ವದ ಮಧ್ಯದಲ್ಲಿ ಬದುಕಲಿಕ್ಕೆ ಸಾಧ್ಯದ. ಆ ಎಲ್ಲ ದಿಶೆಯಲ್ಲಿ ನಮ್ಮ CT ರವಿ ಅವರೆಲ್ಲ ಒಂದು ಕಡೆ ಒಂದು ನ್ಯೂಸ್ ಅನ್ನೋದು ಬಂದಿತ್ತು. ಅದು ನಿಮ್ಮ ಜೊತೆ ಮಾತಾಡಿದ್ನಿ. ಒಳ್ಳೆಯ ನಿರ್ಧಾರ. CT ರವಿ ಒಬ್ಬ ನಾಯಕರು ಅದಾರ. ಅವರೆಲ್ಲ ಅವರು ಬೆಳೆಸ್ಕೊಳ್ಳಿ.
ಅದನ್ನ ಬಿಟ್ಟು ಅನಗತ್ಯ ವಾದಕ್ಕಾಗಿ ವಾದ ಮಾಡೋದು, ಗೆಲ್ಲೋದಕ್ಕಾಗಿ ವಾದ ಮಾಡೋದು, ಈ ವಾದದಿಂದ ಯಾರನ್ನೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಡೆ ವಂದನೆಗಳು.